ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಪನ್ನೀರ್ ಪರಂಪರಾ ಅನ್ನುವಂಥ ಒಂದು ಡಿಶನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪನ್ನೀರ್ ಪರಂಪರಾ, ಪಾರಂಪರಿಕವಾಗಿ ಪನ್ನೀರನ್ನು ಹೇಗೆ ಬಳಸ್ತಾರೆ ಅನ್ನೋದು ಈ ಡಿಶ್ ಮಾಡಿದಾಗಲೂ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈ ಪನ್ನೀರ್ ಪರಂಪರಾ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಅಂತ ತಿಳ್ಕೊಂಬೋಣ. ಮೊದಲನೇದಾಗಿ ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿಯನ್ನು 2 ವಿಧದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮತ್ತು ಒಂದು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದಲ್ದಿರ ಗೋಡಂಬಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕಸೂರಿ ಮೇಥಿ, ಜೇನುತುಪ್ಪ, ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಅಚ್ಚ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕ್ರೀಮ್, ಒಂಚೂರು ಹಾಲು, ಟೊಮ್ಯಾಟೊ ಪ್ಯೂರಿ ಮತ್ತು ಬೆಣ್ಣೆ, ತುಪ್ಪ. ಇವೆಲ್ಲ ನಮ್ಮ ಪನ್ನೀರ್ ಪರಂಪರಾ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಫಸ್ಟ್ ನಾನು ಒಂದು ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೆ ಈರುಳ್ಳಿಯನ್ನು ಹಾಕೋಣ, ಆಮೇಲೆ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ, ಇದನ್ನು ಈಗ ಫೈನ್ ಪೇಸ್ಟ್ ಮಾಡ್ಕೋಬೇಕು, ಫೈನ್ ಪೇಸ್ಟ್. ಈಗ ನೆಕ್ಸ್ಟ್ ಒಲೆ ಹತ್ತಿಸುವುದು. ಇದಕ್ಕೆ ತುಪ್ಪ ಹಾಕೋಣ. ಈ ತುಪ್ಪಕ್ಕೆ ನಾವು ಮಾಡ್ಕೊಂಡಿರ್ತಕ್ಕಂಥ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು. ಟೊಮೆಟೊ ಪ್ಯೂರಿ ಹಾಕೋಣ, ಆಮೇಲೆ ಇದಕ್ಕೆ ಕಸೂರಿ ಮೇಥಿ, ಆಮೇಲೆ ಮಸಾಲೆಗಳನ್ನು ಹಾಕೋಣ. ಗರಂ ಮಸಾಲ, ಜೀರಿಗೆ ಪುಡಿ, ಅಚ್ಚ ಮೆಣಸಿನ ಪುಡಿ. ಇದಕ್ಕೆ ಒಂದು ಚೂರು ನೀರು ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಸಣ್ಣದಾಗಿ ಒಂಚೂರು ಫ್ರೈ ಮಾಡ್ಕೋಬೇಕು. ಓಕೆ, ಅದೇ ಇಂಪಾರ್ಟೆಂಟು. ಏನು ಮಾಡೋಣ ಅಂದರೆ, ಇದು ಸಣ್ಣ ಊರಿನಲ್ಲಿ ಕುದಿಯೋಕೆ ಇಡೋಣ. ಈ ಕಡೆ ಮತ್ತೆ ಒಲೆ ಹತ್ತಿಸ್ಕೊಂಡು ಇದಕ್ಕೆ ಬೆಣ್ಣೆ ಹಾಕಬೇಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತೀನಿ. ಈ ಈರುಳ್ಳಿ ಬಣ್ಣ ಬಿಟ್ಟು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ಹುರಿತೀನಿ. ನಾನು ಹೇಳಿದಾಗೆ ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇದನ್ನು ಆಫ್ ಮಾಡೋಣ. ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಹಾಲು ಹಾಕೋಣ ಮತ್ತು ಕ್ರೀಮ್ ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರ್ ಹಾಕೋಣ. ಇದರ ಮೇಲೆ ಸ್ವಲ್ಪ ಜೇನುತುಪ್ಪ. ಈಗ ಇದನ್ನು ಮಿಕ್ಸ್ ಮಾಡ್ಬೋದು. ಇದು ಆಗಿದೆ. ಇದಕ್ಕೆ ಉಪ್ಪು ಹಾಕ್ಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಪನ್ನೀರ್ ಪರಂಪರಾ ಬೇಕಾಗುವ ಪದಾರ್ಥಗಳು: ಪನ್ನೀರ್, ಕಸೂರಿ ಮೇಥಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ದಪ್ಪಗೆ ಹೆಚ್ಚಿದ ಈರುಳ್ಳಿ, ಬೆಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಅಚ್ಚಮೆಣಸಿನ ಪುಡಿ, ಟೊಮೆಟೊ ಪ್ಯೂರಿ, ಜೀರಿಗೆ ಪುಡಿ, ಗರಂ ಮಸಾಲ, ಜೇನುತುಪ್ಪ, ಹಾಲು, ಫ್ರೆಶ್ ಕ್ರೀಮ್, ತುಪ್ಪ ಮತ್ತು ಉಪ್ಪು. ಮಾಡುವ ವಿಧಾನ: ಮೊದಲು ಮಿಕ್ಸಿಗೆ ದಪ್ಪಗೆ ಹೆಚ್ಚಿದ ಈರುಳ್ಳಿ, ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ಗೆ ತುಪ್ಪ, ರುಬ್ಬಿದ ಮಸಾಲೆ ಹಾಕಿ ಹುರಿಯಿರಿ. ಅದಕ್ಕೆ ಟೊಮೆಟೊ ಪ್ಯೂರಿ, ಕಸೂರಿ ಮೇಥಿ, ಗರಂ ಮಸಾಲ, ಜೀರಿಗೆ ಪುಡಿ, ಅಚ್ಚಮೆಣಸಿನ ಪುಡಿ, ನೀರು ಹಾಕಿ ಕುದಿಸಿ. ಮತ್ತೊಂದು ಪ್ಯಾನ್ಗೆ ಬೆಣ್ಣೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಹೊಂಬಣ್ಣಕ್ಕೆ ಹುರಿದು ಗ್ರೇವಿಗೆ ಸೇರಿಸಿ. ನಂತರ ಅದಕ್ಕೆ ಹಾಲು, ಫ್ರೆಶ್ ಕ್ರೀಮ್, ಪನ್ನೀರು, ಜೇನುತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಅಲಂಕರಿಸಿದರೆ ಪನ್ನೀರ್ ಪರಂಪರಾ ರೆಡಿ.